ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು SSC MTS ಮತ್ತು CHSL ಪರೀಕ್ಷೆಗೆ ಸಂಬಂಧಿಸಿದಂತೆ GK ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವು ಕೇವಲ SSC MTS ಮತ್ತು CGL ಅಷ್ಟೇ ಅಲ್ಲ, ನಿಮಗೆ NTPC ಆಗಿರ್ಬೋದು, RRB ಗ್ರೂಪ್ ಡಿ ಆಗಿರ್ಬೋದು, ಇನ್ಯಾವುದೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾದ ಪ್ರಶ್ನೆಗಳು ಆಗಿರ್ತಾವೆ. ಆತ್ಮೀಯ ಸ್ನೇಹಿತರೆ, ನೀವೇನಾದರೂ SSC MTS ಆಗಿರ್ಬೋದು, ಹವಾಲ್ದಾರ್ ಆಗಿರ್ಬೋದು, ಅದೇ ರೀತಿ CHSL ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ GKಗೆ ಆಗಿರ್ಬೋದು, GKಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಭೂಗೋಳ, ಅದೇ ರೀತಿ ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ. ಜೊತೆಗೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿ 70% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್, ಅದೇ ರೀತಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿ 100% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಆಗಿತ್ತು ಮೊದಲಿಗೆ, ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ ಕೂಡಿ ಕೇವಲ 100 ರೂಪಾಯಿಗಾಗಿ ನೀಡ್ತಾ ಇದ್ರೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 100 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ನ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಂತೇಳಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ನೋಡಬಹುದು. ಇಲ್ಲಿ ಸ್ಪಾಟಿಂಗ್ ಇರೋದು, ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವೆಶ್ಚನ್ ಕೂಡ ನೀಡಲಾಗ್ತದೆ. ಸ್ನೇಹಿತರೆ, ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ 150 ರಿಂದ 300 ಕೂಡ ಪ್ರಾಕ್ಟೀಸ್ ಕ್ವೆಶ್ಚನ್ ಇರ್ತಾವೆ. ಸ್ನೇಹಿತರೆ, ಪಿಕ್ಸ್ ಕ್ವೆಶ್ಚನ್ ಬಂದೇ ಬರ್ತಾವೆ. 100% ಸಿಲೆಬಸ್ ಕೂಡ ಕವರ್ ಆಗಿರುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ. ಸ್ನೇಹಿತರೆ, ನೀವು GK ನೋಟ್ಸ್ ನೋಡಬಹುದು. ಈ ರೀತಿ ಎಲ್ಲ ಇರ್ತದೆ. ಡೀಟೇಲ್ಸ್ ನೋಟ್ಸ್ ಇರ್ತದೆ, ಅದೇ ರೀತಿ ಶಾರ್ಟ್ಕಟ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ 1000 ಇಂಪಾರ್ಟೆಂಟ್ GK ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸಲಾಗಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಎಲ್ಲ ನೋಟ್ಸ್ಗಳನ್ನು ನೀಡಲಾಗ್ತದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ. ಮಿಸ್ ಮಾಡದೆ ಕೊನೆವರೆಗೆ ನೋಡ್ರಿ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದರೂ SSC MTS ಮತ್ತು CHSL ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲರೂ GK ಆಗಿರ್ಬೋದು, GKಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದೇ ರೀತಿ ಇವತ್ತು ಕ್ಲಾಸ್ನಲ್ಲಿ ಏನು ಚರ್ಚಿಸಿದ್ರೆ ಇದನ್ನು ಕೂಡ PDF ನಿಮಗೆ ಕೊಡಲಾಗ್ತದೆ. ಅದೇ ರೀತಿ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸು, ಅದೇ ರೀತಿ ನಿಮಗೆ ಇಂಗ್ಲಿಷ್ ಗ್ರಾಮರ್ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ಕೂಡ ಇರುತ್ತೆ, ಮತ್ತು ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಈ ಎಲ್ಲ ನೋಟ್ಸ್ ಸೇರಿ 300 ರೂಪಾಯಿ ಆಗಿತ್ತು. ಸ್ನೇಹಿತರೆ, ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ಸ್ನೇಹಿತರೆ, ಕೇವಲ 100 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸನ್ನು PDF ಕಳಿಸಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನೀವು ಕೂಡ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ಗಳು ಕೂಡ ಸಿಗ್ತವೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಓದಬೇಕಾಗಿರೋದು GK ಮತ್ತು ಇಂಗ್ಲಿಷ್ ಗ್ರಾಮರ್. ಇದರಲ್ಲಿ ಜಾಸ್ತಿ ಕ್ವಶನ್ಗಳು ಬರ್ತಾವೆ. ಅದೇ ರೀತಿ ನಿಮಗೆ ಫೈನಲ್ ಮೆರಿಟಿಗೆ ಇದೇ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ಮಿಸ್ ಮಾಡದೆ ಓದ್ರಿ. ಅಥವಾ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲರೂ ನೋಟ್ಸ್ ಸಿಕ್ಕೊಂಡ್ರೆ ಅಲ್ಲೇ ತಗೋರಿ, ಅಥವಾ ಎಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ ನಮ್ಮ ಹತ್ರ ಆದರೂ ಕೂಡ ನೋಟ್ಸನ್ನು ತೆಗೆದುಕೊಂಡು ಸ್ಟಡಿ ಮಾಡಿರಿ. ಸ್ಟಡಿ ಮಾಡಿರಿ ಅಂದ್ರೆ ಮಾತ್ರ ಸೆಲೆಕ್ಷನ್ ಆಗ್ತದೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಯಾವಾಗ ಆಗಮಿಸಿತು ಅಂತ ಕೇಳ್ತಾರೆ. ಸ್ನೇಹಿತರೆ, ಇದನ್ನು ಪ್ರತಿ ಸಾರಿ ವಿಡಿಯೋದಲ್ಲಿ ಹೇಳುವ ರೀತಿ ಕ್ವಿಜ್ ರೀತಿಯನ್ನು ನಡೆಸೋಣ್ರಿ. ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ರೆ A ಇದ್ದರೆ A, B ಇದ್ದರೆ B, C ಇದ್ದರೆ C. ನಮ್ಮ ಪ್ರಶ್ನೆ ಓದಿದ ನಂತರ ನೀವು ಕಂಟಿನ್ಯೂ ಆಗಿ ಕಮೆಂಟನ್ನು ಮಾಡ್ಕೋತಾ ಹೋಗ್ಬೋದು. ಲಾಸ್ಟಿಗೆ ನೀವು ಎಷ್ಟು ಸರಿಯಾದ ಉತ್ತರ ನೀಡಿದ್ದೀರ ಅಂತೇಳಿ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಹಾಗಿದ್ದರೆ ಮೊದಲನೇ ಪ್ರಶ್ನೆ ನೋಡೋದಾದರೆ, ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಯಾವಾಗ ಆಗಮಿಸಿತು ಅಂತ ಪ್ರಶ್ನೆ ಇರ್ತದ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ 1946. ಸಾರಿ. ನೆಕ್ಸ್ಟ್ ಪ್ರಶ್ನೆ, ಬಾಂಬೆಯಲ್ಲಿ ಪರಿಚಯಿಸಲಾದ ಆದಾಯ ವ್ಯವಸ್ಥೆಯನ್ನು ಡೆಕ್ಕನ್ನಿನಲ್ಲಿ ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ರೈತವಾರಿ ವಸಾಹತು ಅಂತ ಕರೆಯಲಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ದಲಾಲ್ ಇಲ್, ವಕೀಲ್ ಇಲ್, ಮನವಿ ಇಲ್ ಎಂಬ ಹೇಳಿಕೆ ಯಾವ ಕಾಯ್ದೆಗೆ ಸಂಬಂಧಿಸಿದೆ? ಸ್ನೇಹಿತರೆ, ಎಲ್ಲರೂ ಕೂಡ ಕಮೆಂಟ್ ಮಾಡಕತ್ತೀರಂತ ಅನ್ಕೊಂಡೀನಿ. ಕಂಟಿನ್ಯೂ ಆಗಿ ಕಮೆಂಟ್ ಮಾಡ್ಕೋತಾ ಹೋಗ್ರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ರೌಲತ್ ಕಾಯ್ದೆ 1919ರಲ್ಲಿ ಜಾರಿಗೆ ಬರಲಾಗಿತ್ತು. ವುಡ್ಸ್ ಡಿಸ್ಚಾರ್ಜ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದು ಶಿಕ್ಷಣಕ್ಕೆ ಸಂಬಂಧಿಸಿದ ಸುಧಾರಣೆ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಪತ್ರಿಕಾ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲು ಭಾರತೀಯ ಅಧಿಕೃತ ರಹಸ್ಯ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಗಿತ್ತು ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ 1904 ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬ್ರಿಟಿಷರು ಒಳನಾಡು ವಲಸೆಯನ್ನು ಯಾವಾಗ ಜಾರಿಗೆ ತಂದರು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 1959 ಸರಿಯಾದ ಉತ್ತರ ಆಗಿರ್ತದೆ. ಸ್ನೇಹಿತರೆ, ನೀವೇನಾದರೂ ಇದಕ್ಕೆ ಸಂಬಂಧಿಸಿದಂತೆ MTS, CHSL, SSC, GDಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾಯಿದ್ರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ 100 ರೂಪಾಯಿದಲ್ಲಿ PDF ನೋಟ್ಸ್ ಕೊಡಲಾಗ್ತದೆ. ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿಯಾದರೂ ನೋಟ್ಸ್ ಸಿಕ್ಕೊಂಡ್ರೆ ಅಲ್ಲೇ ತಗೋರಿ. ಎಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಶಾರ್ಟ್ಕಟ್ ನೋಟ್ಸು ಪ್ಲಸ್ ಡೀಟೇಲ್ಸ್ ನೋಟ್ಸು ಎಲ್ಲ ಕೂಡ ಕಳಿಸಲಾಗ್ತದೆ. ಇವು ಪಿಕ್ಸ್ ಕ್ವಶನ್ ಬಂದಿರ್ತವೆ. ಸ್ನೇಹಿತರೆ, ನೀವು ಇಂಗ್ಲೀಷ್ ಗ್ರಾಮರಲ್ಲಿ ನೋಡಿರ್ಬೋದು, ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಕ್ವಶನ್ ಅಂತ 150 ರಿಂದ 300ವರೆಗೂ ನೀಡಲಾಗ್ತದೆ. ಅಲ್ಲೇ ನಿಮ್ಗೆ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿಬಿಡ್ತದೆ, ಯಾವ ರೀತಿ ಪ್ರಶ್ನೆ ಬರ್ತಾವೆ ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ ನೋಟ್ಸ್ ಕೂಡ ತೆಗೆದುಕೊಳ್ಳಿ. ಚಲೋ ಇರ್ತಾವೆ ನೋಟ್ಸ್, ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಪ್ರಶ್ನೆ,
ಅಮೃತ್ಸರದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಭಾಗದಲ್ಲಿ ಸಭೆಗೆ ಸೇರಿದ ಜನರನ್ನು ಪ್ರಚೋದಿಸಲು ಕಾರಣವಾದ ಬ್ರಿಟಿಷ್ ನೀತಿ ಯಾವುದು? ಅಂದರೆ ಅಲ್ಲಿ ಸಭೆಗೆ ಸೇರಾಕ ಎಲ್ಲರೂ ಜನ ಬಂದಲ್ಲಿ ಕೂಡಾಕ ಯಾವ ಕಾಯ್ದೆ ಅದು ಅವರಿಗೆ ಅಲ್ಲಿ ಆ ಸಭೆನ ಸೇರ್ಲಾಕ ಹುರಿದುಂಬಿಸಿತಪ್ಪ ಅಂದ್ರೆ ರೌಲತ್ ಕಾಯ್ದೆ ವಿರುದ್ಧ ಅವರು ಜನರು ಬಂದು ಸೇರಿದ್ರಿ. ನೆಕ್ಸ್ಟ್ ಪ್ರಶ್ನೆ, ಕ್ಯಾಬಿನೆಟ್ ಮಿಷನ್ನಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 3 ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ 3 ಬಿ ಸರಿಯಾದ ಉತ್ತರ. ಹಂಗಂದ್ರೆ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 3 ಜನ. ನೆಕ್ಸ್ಟ್ ಪ್ರಶ್ನೆ, ಬ್ರಿಟಿಷ್ ಭಾರತವನ್ನು 2 ಹೊಸ ಸ್ವತಂತ್ರ ಪ್ರಭುತ್ವಗಳಾದ ಭಾರತ ಮತ್ತು ಪಾಕಿಸ್ತಾನ ಎಂದು ವಿಭಜಿಸಿದ ಕಾಯ್ದೆ ಯಾವುದು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947ರಲ್ಲಿ ಬರ್ತದ. ಸ್ನೇಹಿತರೆ, ಪಾಕಿಸ್ತಾನಕ್ಕೆ ನಮ್ಗಿಂತ ಒಂದು ದಿವಸ ಮೊದಲ ಸ್ವಾತಂತ್ರ್ಯ ಸಿಕ್ತು. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇರುವ ರೇಖೆ ರ್ಯಾಡ್ಕ್ಲಿಫ್ ರೇಖೆ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಪ್ರತ್ಯೇಕಿಸಿದ ಕಾಯ್ದೆ ಯಾವುದು ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಪಿಟ್ಸ್ ಇಂಡಿಯಾ ಕಾಯ್ದೆ ಅಥವಾ ಆ್ಯಕ್ಟ್ 1784ರಲ್ಲಿ ಬಂದಿತ್ತು. ನೆಕ್ಸ್ಟ್ ಪ್ರಶ್ನೆ, ಇಂಡಿಯನ್ ಕೌನ್ಸಿಲ್ ಕಾಯ್ದೆಯು 1909ರಲ್ಲಿ ಬೇರೆ ಯಾವ ಹೆಸರಿಂದ ಕರೆಯಲಾಗುತ್ತಿದ್ದು ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದು ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕೂಡ ಕರಿತಿದ್ರು. ಮಿಂಟೋ ಮಾರ್ಲೆ ಅಂದ್ರೆ ಮಾರ್ಲೆ ಮಿಂಟೋ ಅಂದರೂ ಕೂಡ ಒಂದೇ, ಅದನ್ನೇ ಕರಿತಿದ್ರು. ನೆಕ್ಸ್ಟ್, ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಗಳನ್ನು ಬ್ರಿಟಿಷ್ ಕಿರೀಟಕ್ಕೆ ಯಾವಾಗ ವರ್ಗಾಯಿಸಿತು ಅಂತ ಕೇಳಲಾಗ್ತದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 1858 ಸರಿಯಾದ ಉತ್ತರ ಆಗಿರ್ತದೆ. ಸ್ನೇಹಿತರೆ, ಇವು ಏನು ಪ್ರಶ್ನೆಗಳದಲ್ರಿ 6 to 10th ಎಲ್ಲ ನಿಮ್ದೇನು ಪುಸ್ತಕ ಅದಲ್ಲ ಅದರಲ್ಲೇ ಇರ್ತಾವ್ರಿ. ಬೇಕಾದ್ರೆ ಒಂದು ಸಾರಿ ಚೆಕ್ ಮಾಡ್ಕೊಂಡು ಓದಿ ನೋಡ್ರಿ, ಫಿಕ್ಸ್ ಕ್ವಶನ್ ಬರ್ತಾವ್ರಿ. ತಿಳಿತಲ್ಲ? ನಿಮ್ಮ ಕಡೆ ಯಾವ ಬುಕ್ ಇಲ್ಲಪ್ಪ, ನನ್ನ ಕಡೆ ಏನು ಓದಬೇಕು ಅಂತ ಅಂದ್ರೆ ಏನೂ ಇಲ್ಲಪ್ಪ ಅನ್ನೋರು ಇದನ್ನು 6ನೇ ತರಗತಿ ಅಂದ್ರೆ 10ನೇ ತರಗತಿ ಪುಸ್ತಕ ಆದರೂ ಕೂಡ ಓದ್ರಿ. ಆರಾಮಾಗಿ ನಿಮ್ಮದು GK ಕವರ್ ಆಗ್ತದೆ. ಇನ್ನು ಜನರಲ್ ಸೈನ್ಸ್ ಕೂಡ ಅದರಲ್ಲಿ ಕವರ್ ಆಗ್ತದೆ. ಗ್ರೂಪ್ ಡಿಗೆ ಸೆಲೆಕ್ಷನ್ ನೀವು ಏನಾದರೂ ಸ್ಟಡಿ ಮಾಡ್ತಿದ್ರೆ 6 to 10th ಸಮಾಜ ಮತ್ತು ವಿಜ್ಞಾನ 2 ಪುಸ್ತಕ ಓದಿರಂದ್ರೆ ಅಲ್ಲಿ 50% ಸಿಲೆಬಸ್ಸ ಕವರ್ ರೀ. ಇನ್ನು GK ಇದು ಕರೆಂಟ್ ಅಫೇರ್ಸ್ ಅಂತೂ ಆಗಾಗ ನೋಡ್ತಾ ಇರ್ತೀರಿ. ಇನ್ನು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಸ್ವಲ್ಪ ಓದಿದ್ರೆ ಆರಾಮಾಗಿ ಸೆಲೆಕ್ಷನ್ ಕೂಡ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ, ಇನ್ನು ಪತ್ರಿಕೆಗಳು ಆಕ್ಷೇಪಾರ್ಹ ಏನಾದರೂ ಪ್ರಕಟಿಸಿದ ಸಂದರ್ಭದಲ್ಲಿ ಅವುಗಳ ಸ್ವತ್ತುಗಳನ್ನು ಮುಟ್ಟುಗೋಲು ಹಾಕಿಸಿಕೊಳ್ಳಲು ಸರ್ಕಾರಕ್ಕೆ ಅವಕಾಶ ನೀಡಿದ ಕಾಯ್ದೆ ಯಾವುದಂತ ಕೇಳ್ತಾರೆ. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ 1878ರಲ್ಲಿ ಬಂದಿದ್ದ ಕಾಯ್ದೆ. ನೆಕ್ಸ್ಟ್, ಭಾರತೀಯ ಮ್ಯಾಂಚೆಸ್ಟರ್ಗಳಿಂದ ಬ್ರಿಟಿಷ್ ವ್ಯಕ್ತಿಗಳ ವಿಚಾರಣೆಗಾಗಿ ಒದಗಿಸುವ ಇಬಲ್ಟ್ ಬಿಲ್ ಅನ್ನು 1883ರಲ್ಲಿ ಯಾರು ಪರಿಚಯಿಸಿದರು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಲಾರ್ಡ್ ರಿಪನ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬ್ರಿಟಿಷರೊಂದಿಗೆ ಸಹಾಯಕ ಮೈತ್ರಿಗೆ ಸಹಿ ಹಾಕಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅಂದ್ರೆ ಹೈದರಾಬಾದ್ ನಿಜಾಮರು ಫಸ್ಟ್ ಸಹಿ ಹಾಕ್ತಾರೆ. ನೆಕ್ಸ್ಟ್ ಪ್ರಶ್ನೆ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ಸಿಗೆ ಯಾರು ನೇತೃತ್ವ ವಹಿಸಿದ್ದರು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ ಇರ್ವಿನ್ ಒಪ್ಪಂದ ಇದರಾಗ ಬರ್ತದೆ. ನೆಕ್ಸ್ಟ್, ಮಹಾತ್ಮ ಗಾಂಧಿ ನೇತೃತ್ವದ ಮೊದಲ ಸತ್ಯಾಗ್ರಹ ಚಳವಳಿ ಯಾವುದು ಅಂತ ಕೇಳಿದರೆ ಚಂಪಾರಣ್ಣ ಸತ್ಯಾಗ್ರಹ 1917ರಲ್ಲಿ ಮಾಡಲಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಬ್ರಿಟಿಷ್ ಇಂಡಿಯಾದ ತನ್ನ ಜನರನ್ನು ಅರ್ಥ ಮಾಡಿಕೊಳ್ಳಲು ಸುಮಾರು 1 ವರ್ಷ ಪ್ರಯಾಣಿಸುವಂತೆ ಗಾಂಧೀಜಿಗೆ ಸಲಹೆ ನೀಡಿದವರು ಯಾರು ಅಂತ ಕೇಳ್ತಾರೆ. ಸ್ನೇಹಿತರೆ, ಸರಿಯಾದ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ. ನೆಕ್ಸ್ಟ್ ಪ್ರಶ್ನೆ, ಗೋಪಾಲ್ ಕೃಷ್ಣ ಗೋಖಲೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಯಾವಾಗ ಸ್ಥಾಪಿಸಿದರು? ಸರಿಯಾದ ಉತ್ತರ 1905. ಇನ್ನು ನೆಕ್ಸ್ಟ್ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 1919 ಏಪ್ರಿಲ್ 13ರಂದು. ನೆಕ್ಸ್ಟ್ ಪ್ರಶ್ನೆ, ಖಿಲಾಫತ್ ದಿನವನ್ನು ಭಾರತಾದ್ಯಂತ ಯಾವಾಗ ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 1919 ಅಕ್ಟೋಬರ್ 17. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಸೀಕ್ರೆಟ್ ಆಡಿಯೋ ಸೇವೆಯನ್ನು ಯಾರು ಪ್ರಾರಂಭಿಸಿದರು? ಸ್ನೇಹಿತರೆ, ಸರಿಯಾದ ಉತ್ತರ ಉಷಾ ಮೆಹ್ತಾ. ಗುಜರಾತಿನ ಪ್ರಸಿದ್ಧ ಸ್ಟಾಲ್ ಮಾರ್ಚ್ ಯಾವ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ನವಸಾರಿಯಲ್ಲಿ.
ನೆಕ್ಸ್ಟ್ ಪ್ರಶ್ನೆ, ಎರಡನೇ ದುಂಡು ಮೇಜಿನ ಸಮ್ಮೇಳನ 1931ರಲ್ಲಿ ಎಲ್ಲಿ ನಡೆಯಿತು ಅಂತಂದ್ರೆ ಲಂಡನ್ನಲ್ಲಿ ನಡೆಯಲಾಗಿತ್ತು. ಇನ್ನು ನೆಕ್ಸ್ಟ್, ಟರ್ಕಿಸ್ ಸುಲ್ತಾನಿನ ಬೆಂಬಲಕ್ಕಾಗಿ ಭಾರತದಲ್ಲಿ ಪ್ರಾರಂಭವಾದ ಚಳವಳಿ ಯಾವುದು? ಖಿಲಾಫತ್ ಚಳವಳಿ. ನೆಕ್ಸ್ಟ್ ಪ್ರಶ್ನೆ, 1945ರ ಸಪ್ಪು ಸಮಿತಿಯ ವರದಿ ಯಾವುದಕ್ಕೆ ಸಂಬಂಧಿಸಿದಿತ್ತು? ಸ್ನೇಹಿತರೆ, ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಸಂಬಂಧಿಸಿತು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ಪ್ರಾರಂಭವಾಯಿತು? ನವೆಂಬರ್ 1930ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಚಂದ್ರನ್ ದೇವನೇಶನ್ ಅವರ ದಕ್ಷಿಣ ಆಫ್ರಿಕಾ ಮೇಕಿಂಗ್ ಆಫ್ ದಿ ಮಹಾತ್ಮ ಎಂಬ ಕೃತಿಯಲ್ಲಿ ಯಾವ ಚಳವಳಿಗೆ ಸಂಬಂಧಿಸಿದ ಟೀಕೆಗಳಿವೆ? ಸರಿಯಾದ ಉತ್ತರ ಸ್ನೇಹಿತರೆ, ಗಾಂಧೀಜಿಯವರ ದಕ್ಷಿಣ ಆಫ್ರಿಕಾದ ಚಳವಳಿಗೆ ಬಗ್ಗೆ ಸಂಬಂಧಿಸಿದಂತೆ ಟೀಕೆಗಳು ಇರ್ತವೆ. ಶಾಂತಿಯುತ ಆದರೆ ಧನಾತ್ಮಕವಾಗಿರಲು ಸಾಕಷ್ಟು ಪರಿಣಾಮಕಾರಿ ಆಗಿದ್ದ ಚಳವಳಿ ಯಾವುದು? ಅಸಹಕಾರ ಚಳವಳಿ. ಇದು ಅಸಹಕಾರ ಚಳವಳಿ ನಿಂದಿರ್ಲಿಕ್ಕೆ ಆಗ ಸ್ವಾತಂತ್ರ್ಯ ಸಿಗ್ತಿತ್ತು ರೀ. ನೆಕ್ಸ್ಟ್ ಪ್ರಶ್ನೆ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಯಾರು ಸ್ಥಾಪಿಸಿದರು? ಮದನ ಮೋಹನ ಮಾಳವೀಯವರು ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನಾವು ಇವತ್ತಿನ ಕ್ಲಾಸ್ನಲ್ಲಿ 30ಕ್ಕೂ ಹೆಚ್ಚಿನ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಸ್ನೇಹಿತರೆ, ಇವು ಬಂದು ನಿಮಗೆ GK ಟಾಪಿಕ್ಗೆ ಸಂಬಂಧಿಸಿದಂತೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ಯೂಸ್ ಆಗಿರ್ತವೆ. ಅದರಲ್ಲೂ SSC MTS CHSL ಮತ್ತು RRB ಗ್ರೂಪ್ Dಗೂ ಕೂಡ ಉಪಯುಕ್ತವಾಗಿರುವ ಕ್ವಶನ್ಗಳಾಗಿರ್ತವೆ. ಸ್ನೇಹಿತರೆ, ಇದೇ ರೀತಿ ನಿಮಗೇನಾದರೂ ಕಂಟಿನ್ಯೂ ಆಗಿ ಇದೇ ರೀತಿ ಪ್ರಶ್ನೆಗಳದ್ದು ಕ್ಲಾಸ್ ಏನಾದರೂ ಬೇಕಂತ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆ ಬರ್ತೀವಿ. ಸ್ನೇಹಿತರೆ, ನಿಮಗೇನಾದರೂ SSC MTSಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದರೆ ನಿಮಗೆ ಅತ್ಯಂತ ಕಡಿಮೆಯಲ್ಲಿ ಕೇವಲ 100 ರೂಪಾಯಿದಲ್ಲಿ ನಿಮಗೆ ಎಲ್ಲ PDF ನೋಟ್ಸ್ಗಳನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜನ್ನು ಹಾಕಿರಿ, ಇಂಟ್ರೆಸ್ಟ್ ಇರದೇ ಇರೋರು ಮೆಸೇಜನ್ನು ಹಾಕಕ್ಕೆ ಹೋಗಬೇಡ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.